ಹಲೋ ಫ್ರೆಂಡ್ಸ್, ಇವತ್ತು ನಾವು ಫೋನ್ಪೇನಲ್ಲಿ ಒಂದು ನ್ಯೂ ಅಪ್ಡೇಟ್ ಬಂದಿದೆ UPI ಲೈಟ್ ಅಂತ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅದು ಮೊದಲು ಪೇಟಿಎಮ್ನಲ್ಲಿ ಮಾತ್ರ ಇರ್ತಿತ್ತು, ಈಗ ಫೋನ್ಪೇನಲ್ಲಿ ಕೂಡ ನ್ಯೂ ಅಪ್ಡೇಟ್ ಬಂದಿದೆ. ಅದು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫಸ್ಟ್ ನಾವಿಲ್ಲಿ ಫೋನ್ಪೇನ ಓಪನ್ ಮಾಡ್ಕೊಂಡು UPI ಲೈಟ್ನಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಈಗ ಫಸ್ಟು ಫೋನ್ಪೇ ಓಪನ್ ಮಾಡ್ತೀನಿ. ಓಪನ್ ಆಯಿತು. ಓಕೆ, ಈ ರೀತಿ ಒಂದು ಸ್ಲೋಡ್ ಆದಮೇಲೆ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಇಲ್ಲಿ. ಓಕೆ, ಈ ರೀತಿ ಬರುತ್ತೆ. ಅವಾಗ ನಾವು ಫಸ್ಟ್ ಇಲ್ಲೇ ಬ್ಯಾಲೆನ್ಸ್ ಚೆಕ್ ಅಷ್ಟೇ ಬರ್ತಿತ್ತು. UPI ಲೈಟ್ ಅಂತ ಆಪ್ಷನ್ ಇದೆ, ತೋರಿಸ್ತೀನಿ. ಈಗ ಅಲ್ಲಿ ಕೆಳಗಡೆ ಇದೆ ನೋಡಿ. ಅದ್ರ ಬಗ್ಗೆ ಓಪನ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಚೆಕ್ ಇದೆಯಲ್ಲ, ಅದನ್ನು ಎಂಟರ್ ಮಾಡ್ಕೋಬೇಕು. ಚೆಕ್ ಬ್ಯಾಲೆನ್ಸ್ ಅದರಲ್ಲಿ ನಮ್ಮೆಲ್ಲ ಬ್ಯಾಂಕ್ಸ್ ಬರುತ್ತೆ. ಅದೇ ಕೆಳಗಡೆ ಒಂದು UPI ಲೈಟ್ ಅಂತ ಬರುತ್ತೆ ನೋಡಿ, ಆಪ್ಷನ್ಸ್ ತೋರಿಸ್ತೀನಿ. ಅಲ್ಲಿ ಬಂತು ನೋಡಿ ಕೆಳಗಡೆ ಆಪ್ಷನ್. ಹಾಂ, ಓಕೆ, ಅದನ್ನ ಕ್ಲಿಕ್ ಮಾಡ್ಕೋತೀನಿ. ಅದರ ಬೆನಿಫಿಟ್ಸ್ ಏನು, UPI ಲೈಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈಗ. ಓಕೆ, UPI ಲೈಟ್ ಓಪನ್ ಆಯಿತು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಏನಿದೆ, UPI ಲೈಟ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಝೂಮ್ ಮಾಡ್ತೀನಿ. ಅಲ್ಲಿ ಬರೆದಿದ್ದಾರೆ ನೋಡಿ, ವೈ ಯೂಸ್ UPI ಲೈಟ್ ಅಂತ. ಅಂದರೆ ಅದು ಯಾಕೆ ಯೂಸ್ ಮಾಡಬೇಕು, ಅಲ್ಲಿ ಕೆಳಗಡೆ ಅದರ ಇನ್ಫಾರ್ಮೇಷನ್ ಬರೆದಿದ್ದಾರೆ. ಸೂಪರ್ ಫಾಸ್ಟ್ ಪೇಮೆಂಟ್ ನಿಯರ್ ಝೀರೋ ಫೇಲ್ಯೂರ್ಸ್ ವರ್ಕ್ಸ್ ಈವನ್ ವೆನ್ ಯುವರ್ ಬ್ಯಾಂಕ್ ಈಸ್ ಡೌನ್. ಅಂದರೆ ಸೂಪರ್ ಫಾಸ್ಟ್ ಪೇಮೆಂಟ್ ಮಾಡ್ಬೋದು ಯಾವಾಗ ನಿಮ್ಮ ಬ್ಯಾಂಕ್ ಡೌನ್ ಇರುತ್ತೆ, ಸರ್ವರ್ ಡೌನ್ ಇರುತ್ತೆ, ಅವಾಗ ಇದನ್ನು ಯೂಸ್ ಮಾಡ್ಬೋದು. ಕೆಳಗಡೆ ಇನ್ನೊಂದು ಬರೆದಿದ್ದಾರೆ, ಎಕ್ಸೆಪ್ಟೆಡ್ ಎವ್ರಿವೇರ್ ಲೈಕ್ UPI, ಪೇ ಯುವರ್ ಫ್ರೆಂಡ್ಸ್ ಆರ್ ಎಟ್ ಎನಿ ಸ್ಟೋರ್. ಅಂದರೆ ಇದು UPI ನೀವು ಬ್ಯಾಂಕಿಂದ ಯಾವ ರೀತಿ UPI ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಿದ್ದಾರಲ್ಲ, ಎಲ್ಲೆಲ್ಲಿ ಮಾಡ್ತಿದ್ರಿ ಅಲ್ಲೆಲ್ಲ ಇದನ್ನು ಯೂಸ್ ಆಗುತ್ತೆ. ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು, ಸ್ಟೋರ್ನಲ್ಲಿ ಬೇಕಾದ್ರೂ ಪೇ ಮಾಡ್ಬೋದು. ಕೆಳಗಡೆ ಇನ್ನೊಂದು ಬರೆದಿದ್ದಾರೆ, 1 ಕ್ಲಿಕ್ ಪೇಮೆಂಟ್ ಎಕ್ಸ್ಪೀರಿಯನ್ಸ್, ಪೇ ಅಪ್ ಟು 200 ವಿದೌಟ್ ಎನಿ ಪಿನ್. ಅಂದರೆ ಕೇವಲ ಒಂದೇ ಕ್ಲಿಕ್ನಲ್ಲಿ ಪೇಮೆಂಟ್ ಮಾಡ್ಬೋದು, ಯಾವುದೇ ಪಿನ್ ಕೇಳೋದಿಲ್ಲ. ಅಪ್ ಟು ಅಂದರೆ 200ವರೆಗೂ ಯಾವುದೇ ಪಿನ್ ಇಲ್ಲದೆ ನಾವು ಪೇಮೆಂಟ್ ಮಾಡ್ಬೋದು. ಕೆಳಗಡೆ ಬರೆದಿದ್ದಾರೆ, ಆ್ಯಡ್ ಅಪ್ ಟು 2000 ಆ್ಯಂಡ್ ವಿಡ್ರಾ ಎನಿ ಟೈಮ್. ಅಂದರೆ 2000ವರೆಗೂ UPI ಲೈಟಲ್ಲಿ ನಾವು ಡಿಪಾಸಿಟ್ ಮಾಡ್ಬೋದು. ಆಮೇಲೆ ನಮಗೆ ಯಾವಾಗ ಬೇಕು ಅವಾಗ ವಿಡ್ರಾಲ್ ಕೂಡ ಮಾಡ್ಬೋದು. ಕೆಳಗಡೆ ಬರೆದಿದ್ದಾರೆ ಮತ್ತು ಸ್ಮಾಲಲ್ಲಿ ಬರೆದಿದ್ದಾರೆ, ಇನ್ಸ್ಟೆಂಟ್ ಟ್ರಾನ್ಸ್ಫರ್ಸ್ ನೋ ವಿಡ್ರಾಲ್ ಚಾರ್ಜಸ್. ಅಂದರೆ ನಾವು ಇದರಿಂದ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಏನೂ ಮಾಡೋದಿಲ್ಲ. ನಾವು ಟ್ರಾನ್ಸ್ಫರ್ ಮಾಡ್ಬೋದು, ವಿಡ್ರಾಲ್ ಕೂಡ ಮಾಡ್ಬೋದು, ಯಾವುದೇ ಚಾರ್ಜಸ್ ಇರೋದಿಲ್ಲ, ಇದು ಫ್ರೀಯಾಗಿರುತ್ತೆ. ಹಿಂದೆ ಸೊ ಇಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ಯಾವ ರೀತಿ UPI ಲೈಟ್ನ ಯೂಸ್ ಮಾಡೋದು, ಅಂದರೆ ಯಾವ ರೀತಿ ಮನಿನ ಆ್ಯಡ್ ಮಾಡೋದು, ಯಾವ ರೀತಿ ಇರುತ್ತೆ UPI ಲೈಟ್ನ ನೋಡ್ಕೊಂಬಿಡೋಣ. ಅದನ್ನು ಈಗ ಝೂಮ್ ಔಟ್ ಮಾಡಿ ನಿಮಗೆ ತೋರಿಸ್ತೀನಿ, ಮನಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ. ತುಂಬ ಸಿಂಪಲ್ ಪ್ರೊಸೆಸ್ ಇದೆ, ನೋಡ್ಕೊಳ್ಳಿ. ಓಕೆ, ಅವೆಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡಾದ್ಮೇಲೆ ಕೆಳಗಡೆ ಆಪ್ಷನ್ಸ್ ಬರುತ್ತೆ. ಅಮೌಂಟ್ ಪೇಮೆಂಟ್ ಮಾಡೋದು ಅಂದರೆ ಅಂದರೆ ಅದರಲ್ಲಿ ಆ್ಯಡ್ ಮಾಡೋ ಅಮೌಂಟು ಕೆಳಗಡೆನೇ ಆಪ್ಷನ್ ಇರುತ್ತೆ. ಎಷ್ಟು ಬೇಕೋ ಅಮೌಂಟನ್ನು ಅಷ್ಟು ಮಾಡ್ಕೊಂಡು ನಾನು 100 ರೂಪೀಸ್ನ ಟೈಪ್ ಮಾಡ್ಕೋತೀನಿ. ಆಮೇಲೆ ಪ್ರೊಸೀಡ್ ಮಾಡಿಬಿಡ್ತೀನಿ. ಓಕೆ, ಅಲ್ಲಿ ನಮ್ಮ ಎಲ್ಲ ಬ್ಯಾಂಕ್ಸ್ ಬರುತ್ತೆ. ನೀವು ಯಾವ ಬ್ಯಾಂಕಲ್ಲಿ ಆಲ್ರೆಡಿ UPIಗೆ ಲಿಂಕ್ ಇರುತ್ತಲ್ಲ, ಫೋನ್ಪೇಗೆ ಯಾವ ಬ್ಯಾಂಕ್ ಲಿಂಕ್ ಮಾಡಿದ್ದೀರ ನೀವು, ಎಲ್ಲ ಬ್ಯಾಂಕ್ ಹೆಸರು ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಬ್ಯಾಂಕನ್ನು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು, ನಾನೀಗ ಸ್ಟೇಟ್ ಬ್ಯಾಂಕ್ನೇ ಚೂಸ್ ಮಾಡ್ಕೋತೀನಿ. ನಿಮ್ಗೆ ಯಾವ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೆ, ನಿಮ್ಗೆ ಯಾವ ಬ್ಯಾಂಕ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ನಾನು ಈಗ ಸ್ಟೇಟ್ ಬ್ಯಾಂಕನ್ನ ಚೂಸ್ ಮಾಡ್ಕೋತೀನಿ. ಚೂಸ್ ಮಾಡಿಕೊಂಡು ಅದರಿಂದ ಈಗ ಪೇಮೆಂಟ್ ಮಾಡಿ ಡೈರೆಕ್ಟ್ UPI ಲೈಟ್ನಲ್ಲಿ ಆ್ಯಡ್ ಮಾಡ್ತೀನಿ. ಆರ್ಡರ್ ಹೇಳಿದ್ದಾರೆ ಅಪ್ ಟು 2000ವರೆಗೂ ಮಾಡ್ಬೋದು ಅಂತ. ಸೊ ನಾನು ಓನ್ಲಿ 100 ರೂಪೀಸ್ ನಾನು ತೋರ್ಸೋಕ್ಕೋಸ್ಕರ 100 ರೂಪೀಸ್ನ ಡಿಪಾಸಿಟ್ ಮಾಡ್ತಾಯಿದ್ದೀನಿ, ಅಂದರೆ UPI ಲೈಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಸಸ್ಫುಲಿ ಆಯಿತು ನೋಡಿ, ಸಕ್ಸಸ್ಫುಲ್ ಆಯಿತು. ಈಗ ನೋಡಿರಿ ಕರೆಂಟ್ ಬ್ಯಾಲೆನ್ಸ್ ನಂದು UPI ಲೈಟಲ್ಲಿ ಕರೆಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅದು ತೋರಿಸ್ತಾ ಇದೆ ನೋಡಿ. 100 ರೂಪೀಸ್ ಆ್ಯಡ್ ಆಗಿದೆ. ಇಷ್ಟೇ ಸಿಂಪಲ್ ಮೆಥಡು. ಇದನ್ನು ಸ್ವಲ್ಪ ಬ್ಯಾಕ್ ಬಂದು ನೋಡಿಬಿಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಅದು ಕೆಳಗಡೆನೇ ಇರುತ್ತೆ ಆಪ್ಷನ್ಸು, ಅಲ್ಲಿ ಕೆಳಗಡೆ ಇದೆ ನೋಡಿ UPI ಲೈಟ್ 100 ರೂಪೀಸ್. ಓಕೆ, ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗ. ಓಕೆ, ಅಲ್ಲಿ 100 ರೂಪೀಸ್ ಶೋ ಮಾಡ್ತಾಯಿದ್ದೀನಿ. ನೀವು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು, ರೀಚಾರ್ಜ್ ಮಾಡ್ಬೋದು, ಸ್ಕ್ಯಾನ್ ಮಾಡಿ ಸ್ಟೋರ್ನಲ್ಲಿ ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು.
ಓಕೆ, ಥ್ಯಾಂಕ್ ಯು.